2,500 ಮೇಲೆ ನೀವು ತಗೊಂಡ್ರೆ ಅದು CLC ಅಂತ ಬೇಕು ಕರಿತೀವಿ. ಅದೇ ತರ 4 ತಿಂಗಳು ಕಂಟಿನ್ಯೂ ತಗೊಂಡ್ರೆ 5ನೇ ತಿಂಗಳು ನಿಮ್ಗೆ 2,000 ಪದಾರ್ಥ ನೀವು ಇಷ್ಟಪಟ್ಟಿರುವಂತದ್ದು ನಿಮಗೆ ಡಿಸ್ಪ್ಲೇ ಕೂಡ ಮಾಡಿದ್ವಿ. ನಿಮಗ್ ಬೇಕಾದ ಪ್ರತಿ ಅದರಲ್ಲಿ 2,000 ವರ್ತಬಲ್ ಐಟಮ್ ನ ನೀವು ಬೈ ಮಾಡಬಹುದು. ಈ ಒಂದು ಬಿಲ್ಡಿಂಗ್ ನ ಕೀಸ್ ನ ಹ್ಯಾಂಡ್ ಓವರ್ ಮಾಡಿರೋದಕ್ಕೆ ನಮ್ಮ ಓನರ್ಸ್ ಗೆ ನಮ್ಮ ಕಡೆಯಿಂದ ಸ್ಮಾಲ್ ಗಿಫ್ಟ್ ನ ಪ್ರೆಸೆಂಟ್ ಮಾಡೋಣ. ಓಕೆನಾ? ಜೋರ ಚಪ್ಪಾಳೆ ಮುಖಾಂತರ. ಪ್ರತಿಯೊಬ್ಬ ಲೀಡರು ಇದ್ರ ಬಗ್ಗೆ ಮಾತಾಡ್ತಾರೆ. ಓಕೆನಾ? ಒಬ್ಬೊಬ್ಬರಾಗೆ ಆ ಸ್ಟೇಜ್ ಮೇಲೆ ಬಂದು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ನಾಲೆಜ್ ನ ಶೇರ್ ಮಾಡ್ಬೇಕಂತ ವೇಟ್ ಮಾಡಿದೀನಿ. ನೀಮ್ ಅಂಡ್ ಅಲೋವೆರಾ ಸೊಪ್ಪು ತುಂಬಾ ಅಲ್ಟಿಮೇಟ್ ಸ್ಮೆಲ್ ಆಗಿರ್ಬೋದು, ರಿಸಲ್ಟ್ ಆಗಿರ್ಬೋದು. ಓಕೆ, ಒಂದು ಸ್ಕಿನ್ ಅಲರ್ಜಿಸ್ಗೆ ಫಾಸ್ಟೆಸ್ಟ್ ಆಗಿ ರಿಸಲ್ಟ್ ಬರ್ತಾ ಇದೆ ಆ ಒಂದು ಪ್ರಾಡಕ್ಟ್. ಎಲ್ಲರೂ ಕೂಡ ಯೂಸ್ ಮಾಡಿ, ಮತ್ತೆ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಎಲ್ಲರೂ ಕೂಡ ಯೂಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಪ್ರಾಡಕ್ಟ್ ಬಗ್ಗೆ ಓಕೆ, ಆಲ್ರೆಡಿ ನಾನು ಒಂದು ಪ್ರಾಡಕ್ಟ್ ಹೇಳಿದೆ. ಓಕೆ, ಡ್ಯಾಂಡ್ರಫ್ ಶಾಂಪೂ, ಅದು ಕೂಡ ಫಾಸ್ಟೆಸ್ಟ್ ರಿಸಲ್ಟ್ ಇದೆ. ಡ್ಯಾಂಡ್ರಫ್ ಅಂಡ್ DND ಶಾಂಪೂ. ಓಕೆ, ಫಾಸ್ಟೆಸ್ಟ್ ರಿಸಲ್ಟ್ ಇದೆ. ಎಲ್ಲರೂ ಕೂಡ ಯೂಸ್ ಮಾಡಿ, ನಾನು ಕೂಡ ಯೂಸ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. నమస్కారం, ಎಲ್ಲರಿಗೂ నమస్కారం. ఓకేనా? నా పేరు మనోజ్, నేను విజయవాడ నుంచి రావడం జరుగుతుంది. నేను వాడిన ప్రొడక్ట్ మెయిన్ గా నాకు బాగా నచ్చింది కాంప్లెక్షన్ బార్. ఓకేనా? అది ఈవినింగ్ వరకు కూడా ఆ స్మెల్ ఏదైతే ఉందో ఆ ఈవినింగ్ వరకు ఆ ఫ్రెష్నెస్ అనేది మన బాడీకి ఉంటుంది. అలాగే తేమ శాతాన్ని కూడా ఉంచుతుంది. ఇప్పుడు మనం బయట ఎండలో తిరిగిన స్కిన్ ఇలా రఫ్ చేస్తే గీత పడుతుంది. ఓకేనా? అది వాడడం వల్ల ఏంటంటే ఆ ఈవినింగ్ వరకు ఆ ఫ్రెగ్నెస్ ఉంటుంది. ఆ గీత అనేది కూడా పడకుండా స్కిన్ చాలా హెల్తీగా ఉంచుతుంది. నాకైతే ఆ సోప్ అనేది చాలా బాగా నచ్చింది. అలా ప్రతి ప్రొడక్ట్ కూడా చాలా బెస్ట్ రిజల్ట్ అనేది ఉండడం జరుగుతుంది. థ్యాంక్ యూ సో మచ్. యూనిక్ రిజల్ట్ ఇస్తాననే చెప్పచ్చు. ఫస్ట్ షుడ్ ఒక న్యాచురల్ వేలో స్కిన్ కి ఎఫెక్ట్ కాకుండా అల్టిమేట్ రిజల్ట్ ఇచ్చే అలాంటి ఒక ప్రొడక్ట్స్ తో మనం ప్రెసెంట్ టైప్ అయ్యి ఆల్రెడీ యూజ్ చేసి మంచి రిజల్ట్ ని తీసుకుంటున్నాం. అప్కమింగ్ ఇంకా చాలా ప్రొడక్ట్స్ రావాలని మనస్ఫూర్తిగా కోరుకుంటూ ప్రెసెంట్ ఉన్న ప్రొడక్ట్స్ ని యూజ్ చేసి చాలా మందికి రెఫర్ చేస్తూ మంచి ఇన్కమ్ చేస్తారని కోరుకుంటూ నా మాట ముగిస్తున్నాను. థ్యాంಕ್ ಯು ಸೊ ಮಚ್. ಆಫೀಸ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡವ್ರೆ, ಹೌದಲ್ವಾ? ಒಂದು ವಿಚಾರ ಏನಪ್ಪಾ ಅಂದ್ರೆ, ಒಬ್ಬ ಲೀಡರ್ ಗ್ರೋತ್ ಆಗ್ಬೇಕು, ಒಬ್ಬ ಲೀಡರ್ ಬಿಸ್ನೆಸ್ ಗ್ರೋತ್ ಆಗ್ಬೇಕು, ಒಬ್ಬ ಲೀಡರ್ ಟೀಮ್ ಗ್ರೋತ್ ಆಗ್ಬೇಕು ಅಂದ್ರೆ ಅದಕ್ಕೆಲ್ಲದಕ್ಕೂ ಬ್ಯಾಕ್ ಬೋನ್ ಆಫೀಸ್, ಹೌದಲ್ವಾ? ಎರಡನೇದು ನಾವು ಸೀರಿಯಸ್ ಆಗಿ ಅದನ್ನ ಬಿಸ್ನೆಸ್ ನ ಇಂಪ್ಲಿಮೆಂಟ್ ಮಾಡಿ ಎಲ್ಲಾ ಕಡೆ ಎಕ್ಸ್ಪೆಂಡ್ ಮಾಡ್ಬೇಕು ಅಂದ್ರೆ ಆಫೀಸ್ ತುಂಬಾ ಇಂಪಾರ್ಟೆಂಟ್. ಆದ್ರೆ ಇಲ್ಲಿ ಏನ್ ಆಗ್ತಾ ಇದೆ ಅಂದ್ರೆ, ಬೇರೆ ಕಡೆ ಆಫೀಸ್ ಇದ್ದಾಗ ಇಲ್ಲಿ ಬಿಸ್ನೆಸ್ ನ ಮೀಲ್ ಮಾಡಕ್ಕೆ ಒಂಚೂರು ಕಾನ್ಸಂಟ್ರೇಟ್ ಹೆಚ್ಚು ಕಡಿಮೆ ಆಗ್ತಾ ಇತ್ತು. ಅಂಡ್ ಪ್ರೊಡಕ್ಟ್ ಸರ್ವಿಸ್ ಅಲ್ಲಿ ಕೆಲವು ಪ್ರೊಡಕ್ಟ್ ಇರ್ತಾ ಇತ್ತು, ಕೆಲವು ಇರ್ತಾ ಇರ್ಲಿಲ್ಲ, ಹೌದಲ್ವಾ? ಆದ್ರೆ ಇವತ್ತು ತುಂಬಾ ಖುಷಿ ಆಗುತ್ತೆ. ಮ್ಯಾನೇಜ್ಮೆಂಟ್ ಗೆ ಇವತ್ತು ಖುಷಿ ಪಡಿ ನಮ್ ಲೀಡರ್ಸ್ ಮೇಲೆ ರಿಕ್ವೆಸ್ಟ್ ಮಾಡಿ ಇವತ್ತು ಚಿಂತಾಮಣಿ ಆಫೀಸ್ ಓಪನ್ ಮಾಡಿದಕ್ಕೆ. ಸೊ ಮ್ಯಾನೇಜ್ಮೆಂಟ್ ಗೋಸ್ಕರ ಒಂದು ಜೋರ ಚಪ್ಪಾಳೆ ಹೊಡಿಯೋಣ. ಒಂದು ಜವಾಬ್ದಾರಿ ಕೊಟ್ಟವ್ರೆ. ಏನಪ್ಪಾ ಅಂದ್ರೆ ಇವತ್ತು ಆಂಧ್ರ ಮತ್ತೆ ಕರ್ನಾಟಕಕ್ಕೆ ಒಂದು ಚಾಲೆಂಜ್. ಸರ್, ನೀವು ಹೆಚ್ಚು ಲೀಡರ್ಸ್ ನ ಕ್ರಿಯೇಟ್ ಮಾಡ್ತೀರಾ, ನೀವು ಹೆಚ್ಚು ಟರ್ನ್ ಓವರ್ ನ ಕ್ರಿಯೇಟ್ ಮಾಡ್ತೀರಾ, ಅಥವಾ ನಂಬರ್ ಆಫ್ ಸಫರ್ ಡೈರೆಕ್ಟರ್ಸ್, ನಂಬರ್ ಆಫ್ ಕ್ರೌನ್ ಡೈರೆಕ್ಟರ್ಸ್ ನೀವು ಕ್ರಿಯೇಟ್ ಮಾಡ್ತೀರಾ ಅಂತ ಒಂದು ಚಾಲೆಂಜ್ ನ ಕೊಟ್ಟವ್ರೆ. ಆ ಚಾಲೆಂಜ್ ನ ಕೂಡ ನಾವು ಅಕ್ಸೆಪ್ಟ್ ಮಾಡೋಣ. ಬಿಕಾಸ್ ಯಾಕೆಪ್ಪ ಅಂದ್ರೆ ಜೀರೋ ಇಂದ ಬಂದು ಕ್ರಿಯೇಟ್ ಮಾಡಿ ತೋರಿಸಿರೋ ಕೆಪಾಸಿಟಿ ನಮ್ಮ ಹತ್ರ ಇದೆ. ಮ್ಯಾನೇಜ್ಮೆಂಟ್ ಗೆ ನಾವ್ ಏನಂದ್ರೆ ಪ್ರೂವ್ ಮಾಡಿದ್ವಿ, ಮತ್ತೆ ಪ್ರೂವ್ ಮಾಡೋಣ. ಓಕೆನಾ? ಇನ್ನೊಂದು ಖುಷಿ ಆಗುತ್ತೇನಪ್ಪಾ ಅಂದ್ರೆ, ಒಬ್ಬ ವ್ಯಕ್ತಿ ಕೆಲಸ ಮಾಡ್ಬೇಕಾದ್ರೆ ಮೈನ್ ಬೇಕಾಗಿರೋ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಪ್ರೊಡಕ್ಟ್ಸ್, ಹೌದಲ್ವಾ? ಸರ್, ಕೆಲವರು ಅಗ್ರಿಕಲ್ಚರ್ ಅಲ್ಲಿ ಎಕ್ಸ್ಪರ್ಟ್ ಇರ್ತಾರೆ, ಕೆಲವು ಹೆಲ್ತ್ ಕೇರ್ ಅಲ್ಲಿ ಎಕ್ಸ್ಪರ್ಟ್ ಇರ್ತಾರೆ, ಕೆಲವು ಪರ್ಸನಲ್ ಕೇರ್ ಅಲ್ಲಿ, ಕೆಲವು ಓರಲ್ ಕೇರ್ ಅಲ್ಲಿ. ಬಟ್ ಯಾವಾಗ ಆ ಪ್ರೊಡಕ್ಟ್ಸ್ ಕ್ವಾಂಟಿಟಿ ಜಾಸ್ತಿ ಆಗುತ್ತೋ, ಯಾವಾಗ ಆ ಪ್ರಾಡಕ್ಟ್ ಸ್ಪೆಷಾಲಿಟಿ ಜಾಸ್ತಿ ಆಗುತ್ತೋ, ಅವಾಗ ಏನಾಗುತ್ತೆ, ಕೆಲಸ ಮಾಡೋ ರಿದಮ್ ಚೇಂಜ್ ಆಗುತ್ತೆ, ಹೌದಲ್ವಾ? ಬಟ್ ಯಾವಾಗ ನಾವು ಪ್ರಾಡಕ್ಟ್ ಜಾಸ್ತಿ ಆಗುತ್ತೋ ಕಂಪ್ನಿಯಲ್ಲಿ, ಯಾವಾಗ ಪ್ರಾಡಕ್ಟ್ ಜಾಸ್ತಿ ಆಗುತ್ತೋ ನಮ್ಮ ಕೆಲಸ ಜಾಸ್ತಿ ಆಗುತ್ತೆ. ಯಾವಾಗ ಕೆಲಸ ಜಾಸ್ತಿ ಆಗುತ್ತೋ ಹೆಚ್ಚಾಗಿ ಕಸ್ಟಮರ್ಸ್ ಬಿಲ್ಡ್ ಆಗ್ತಾರೆ. ಪಾಸಿಟಿವ್ ತಗೊಂಡು ಈ ಒಂದು ನಮ್ ಜರ್ನಿ ಜೊತೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರಿಗೂ ಹೇಳೋದೇನಪ್ಪಾ ಅಂದ್ರೆ, ಬಿಸ್ನೆಸ್ ಎಲ್ಲರೂ ಮಾಡ್ತಾರೆ ಸರ್. ಚಿಲ್ಲರೆ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾರೆ, ಮಾರ್ಕೆಟ್ ಅಲ್ಲಿ ವ್ಯಾಪಾರ ಮಾಡ್ತಾರೆ, ಹೌದಲ್ವಾ? ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಎಲ್ಲಾ ಕಂಪನಿ ವ್ಯಾಪಾರ ಮಾಡ್ತಾರೆ. ಆದ್ರೆ ಎಲ್ಲರೂ ಯಾಕೆ ಸಕ್ಸಸ್ ಆಗ್ತಾ ಇಲ್ಲ? ಯಾಕೆ ಆಗ್ತಾ ಇಲ್ಲ ಅಂದ್ರೆ, ಅವ್ರಿಗೆ ಹೆಂಗ್ ಬೇಕೋ, ಹೆಂಗ್ ಬರುತ್ತೋ, ಹೆಂಗ್ ಇಷ್ಟ ಆಗುತ್ತೋ, ಯಾವಾಗ ಬೇಕೋ ಹಂಗ್ ಬಿಸ್ನೆಸ್ ಮಾಡ್ತಾ ಇದೆ. ಒಂದು ಸಿಸ್ಟಮ್ ಅಲ್ಲಿ ಒಂದು ಸ್ಟ್ರಾಟಜಿ ಕೊಡ್ತಾರೆ. ನಿಮ್ಮ ಸಕ್ಸಸ್ ವಿತ್ ಇನ್ 6 months ಹೇಗಿರುತ್ತೆ, 1 year ಹೇಗಿರುತ್ತೆ ಅಂತ ಹೇಳಿ. ಆದ್ರೆ ಅವೆಲ್ಲ ಇರ್ಬೇಕು ಅಂದ್ರೆ ಫಸ್ಟ್ ಹೇಳ್ತೀನಿ, ಪ್ರಾಡಕ್ಟ್ಸ್ ದಮ್ ಆಗಿರ್ಬೇಕು, ಕ್ವಾಲಿಟಿ ಆಗಿರ್ಬೇಕು, ಹೌದಲ್ವಾ? ಎಸ್ ಆರ್ ನೋ? ಅದು ಇದ್ರೆ
ಧೈರ್ಯವಾಗಿ ಕೆಲಸ ಮಾಡ್ಬೋದು. ಅದರಲ್ಲೇ ರೀಸೆಂಟ್ ಆಗಿ ಒಂದು ಪ್ರಾಡಕ್ಟ್ ಲಾಂಚ್ ಮಾಡಿದ್ದಾರೆ ಕಂಪನಿ. ಇದನ್ನ CMD ಡ್ರಾಪ್ ಅಂತಾರೆ. ಏನ್ ಹೇಳಿ? CMD ಡ್ರಾಪ್ ಅಂದ್ರೆ ಏನ್ ಸರ್? ಇದು ಕೊಟ್ಟ ತಕ್ಷಣನೇ ಗೋಡೆ ಹೊಡೆದಾಗ್ಬೋದಾ ಅಥವಾ ಬಸ್ ಬಿದ್ದಾಗ್ಬೋದಾ? ಅದೇ ಇಲ್ಲ. ಈಗ ಎಕ್ಸಾಂಪಲ್ ನೋಡಿ, ನಮ್ಗೆ ಹೆಚ್ಚಾಗಿ ಕಾಯಿಲೆ ಯಾವ್ದು ಬರ್ತಾ ಇದೆ? ಫಸ್ಟ್ ಕಾಯಿಲೆ ಬರ್ತಾ ಇರೋದು ಒಂದು ಏಜ್ 30-35 ಬಂದ ತಕ್ಷಣ ಮೊಣಕಾಲು ಇಟ್ಕೊಂತೀವಿ, ಹೌದಲ್ವಾ? ಯಾಕೆ? ನಾವು ಕುಡಿತಾ ಇರೋ ನೀರಲ್ಲಿ ಕ್ಯಾಲ್ಸಿಯಂ, ಜಲ ಹೋಗ್ತೀರಾ, ಅದ್ರಲ್ಲಿ ಕೆಮಿಕಲ್ ಆಡ್ ಮಾಡ್ತಾರ ಟೇಸ್ಟಿಂಗ್ ಗೋಸ್ಕರ, ಹೌದಲ್ವಾ? ಫಸ್ಟ್ ಆಫ್ ಆಲ್ ಕುಡಿಯೋ ನೀರು ಹೆಚ್ಚಾಗಿ ಬಾಡಿಗೆ ಬೇಕಾಗಿರೋ 70% ನೀರಾಂಶದಲ್ಲಿ ಕೆಮಿಕಲ್ ಇದೆ. ಇನ್ನು ಫುಡ್ ಏನು? ತರಕಾರಿ ತಿಂದ್ರೆ ಆರೋಗ್ಯ ಬರುತ್ತೆ, ಫ್ರೂಟ್ ತಿಂದ್ರೆ ಆರೋಗ್ಯ ಬರುತ್ತೆ, ಬಟ್ ಅದ್ ತೆಗಿಬೇಕಾದ್ರೆ ಕೆಮಿಕಲ್ ಹೊಡಿಲೇಬೇಕು. ಬಟ್ ಒಂದ್ ಅರ್ಥ ಆಗ್ತಾ ಇದೆ, ಇವತ್ತು ಏನ್ ಸೇವನೆ ಮಾಡಿದ್ರು ನಮ್ ಬಾಡಿಗೆ ನಮ್ಗೆ ಬೇಕಾಗಿರುವಂತ ಆಹಾರ ಆಗ್ಲಿ, ಮಿನರಲ್ಸ್ ಆಗ್ಲಿ, ನ್ಯೂಟ್ರಿಷನ್ ಆಗ್ಲಿ ಸಿಗ್ತಾ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ನ್ಯೂಟ್ರಿಷನ್ ಸಿಗದಿರೋ ಜಾಗದಲ್ಲಿ ಯಾವ ಹೆಚ್ಚಾಗಿ ನ್ಯೂಟ್ರಿಷನ್ ಫುಡ್ ಅಂಡ್ ಸಪ್ಲಿಮೆಂಟ್ ಸಿಗುತ್ತೋ ಅದನ್ನ ಸೇವನೆ ಮಾಡ್ಕೊಂಡ್ರೆ 30-40 ಹೋಗುವ ಟೈಮ್ ಅಲ್ಲಿ ಅಟ್ಲೀಸ್ಟ್ ಒಂದು 50-55-60 ಅಂತ ಇರ್ತೀವಿ. ವ್ಯಾಲಿಡಿಟಿ ಅಂತೀವಿ ಎಲ್ಲಾರು. ಸೊ ಅದಕ್ಕೋಸ್ಕರ ನಮ್ಮ ಹತ್ರ ಕಂಪ್ನಿಯಲ್ಲಿ ಒನ್ ಆಫ್ ದ ಯುನಿಕ್ ಪ್ರಾಡಕ್ಟ್. ರಿಸಲ್ಟ್ ಯಾವಾಗ ಗೊತ್ತಾಗುತ್ತೆ? ನಾನು ಇವಾಗೇ ಕೊಡ್ತೀನಿ ರಿಸಲ್ಟ್. ಇದನ್ನು ಇವಾಗ ಕೊಡ್ತೀರಾ? ಅದು ಹೇಗೆ ಸರ್? ಹೊಸೊಬ್ರು ಯಾರಾದ್ರು ಬರ್ಬೋದಾ? ಹೊಸೊಬ್ರು ಬನ್ನಿ ಸರ್ ನೀವೇ, ಓಕೆನಾ? ಯಾಕಂದ್ರೆ ನಾನ್ ಮಿಕ್ಸ್ ಮಾಡಿದ್ರೆ ಸರ್ ನೀವು ಬಿಸ್ನೆಸ್ ಅಲ್ಲಿ ಬಂದಿದ್ದೀರಾ? ಇಲ್ಲ ಅಲ್ಲ, ಹೊಸೊಬ್ರು ತಾನೆ. ಮೈಕ್ ಮಾಡ್ತೀನಿ ಸರ್, ಓಕೆನಾ? ಕಾಣಿಸಿದೆ ಸರ್? ಓಕೆ. ಏನಾಗ್ತವ್ರ ಸರ್? ಬೆಂಡ್ ಆಗ್ತವ್ರಾ? ಬ್ಯಾಕ್ ಸರ್ ಹಿಂಗಡೆ ಹಂಗೆ, ಓಕೆನಾ ಸರ್? ಸರ್ ನಿಮ್ಗೆ ಎಷ್ಟಾಗುತ್ತೋ ಸರ್ ಇದು ಮಾಡಿ. ಏನಾಗ್ತವ್ರೆ ಸರ್? ಫೀಲ್ ಆಗ್ತಿದೆಲ್ಲ ಬೆಂಡ್ ಆಗ್ತಾ ಇರೋದು? ನಾನು ಬೇಕಾದ್ರೆ ಅಲ್ಲೇ ಮಿಕ್ಸ್ ಮಾಡ್ಬೋದು ಆಯ್ತು, ಆದ್ರೆ ನೀವ್ ಅಂತೀರಾ ಸರ್ ಅವೆಲ್ಲ ಮಿಕ್ಸ್ ಮಾಡೇ ಇಲ್ಲ ನೀವು ಅಂತ, ಹೌದಲ್ಲ? ಅದಕ್ಕೆ ಬಾಟ್ಲ್ ಹಂಗೆ ತಗೊಂಡ್ಬಂದಿದ್ವಿ ಮುಂದೆ. ಇಟ್ಕೊಳ್ಳಿ. ಸೆವೆನ್ ಡ್ರಾಪ್ಸ್ ಅಷ್ಟೇ. ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕುಡಿಯಿರಿ ಸರ್. ಕುಡಿ, ಬೇಡ ಬೇಡ ಹಂಗೆ ಕುಡಿ. ಅವಶ್ಯಕತೆ ಈ ಪ್ರಾಡಕ್ಟ್ ಯಾಕೆ ನಾವು ಮೂವ್ ಮಾಡಬೇಕು ಅನ್ನೋದು ನಿಮ್ಗೆ 5 minutes ಅಲ್ಲಿ ಬರುತ್ತೆ. ಇದ್ರ ರಿಯಾಲಿಟಿ ನಿಮ್ಗೆ ಗೊತ್ತಾದ್ಮೇಲೆ ಡೆಫಿನೆಟ್ಲಿ ಅಗ್ರಿಕಲ್ಚರ್ ಬಿಟ್ಟು ತಗೊಳಿಸಿ ಅಂತ ಹೇಳಿ. ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕುಡಿಯಿರಿ ಸರ್, ಓಕೆ ಅಲ್ವಾ? ಎಲ್ಲರೂ ಒಂದು 10 ಕೌಂಟ್ ಮಾಡ್ಬೋದಾ? 10 ಕೌಂಟ್ ಮಾಡಿ ಎಲ್ಲರೂ. ಸೇಮ್ ಸರ್, ಓಕೆ ಅಲ್ವಾ? ಯಾಕೆ ಸರ್? ಹಿಂಗಡೆ ಸರ್ ಚಪ್ಪಲ್ ಹೊಡಿಬೋದಾ? ಅವಾಗಲೇ ನಾನು ಟೆಸ್ಟ್ ಸ್ವಲ್ಪ ನನಗೆ ಸ್ಟೈನ್ ಆಗುತ್ತೆ ಮುಂಚೆ, ಇವಾಗ ಸ್ಟಡಿ ಅಂದ್ರೆ ಬಂತ ಸ್ಟಡಿ ಆಗಿದೆ. ಅವಾಗಲೇ ನಾನು ಏನ್ ಮಾಡಿದೆ ಗೊತ್ತಾ? ಜಸ್ಟ್ ನಿಂತು ಪ್ರೆಸ್ ಮಾಡಿದೆ. ಇವಾಗ ನನ್ನ ಬಾಡಿ ಎಲ್ಲ ವೈಟ್ ನಿಮ್ ಮೇಲೆನೆ ಇತ್ತು, ಓಕೆನಾ? ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇನ್ಸ್ಟೆಂಟ್ ಡೆಮೋ ಇದೆ. ಇನ್ಸ್ಟೆಂಟ್ ಡೆಮೋ ಅಲ್ಲಿ ಏನ್ ಕಾಣಿಸುತ್ತೆ ಗೊತ್ತಾ? ನಮ್ಮ ಬಾಡಿನಲ್ಲಿರೋ ಇನ್ಆಕ್ಟಿವ್ ಸೆಲ್ಸ್ ಆಗಿರ್ಬೋದು, ಬ್ಲಡ್ ಸರ್ಕ್ಯುಲೇಷನ್ಸ್ ಆಗಿರ್ಬೋದು, ಮಿನರಲ್ಸ್ ಆಕ್ಟಿವ್ ಆಗಿ ತಗೊಳ್ಳೋದು. ಆಕ್ಟಿವ್ ಆಗಿ ತಗೊಳ್ಳೋದು ಎವ್ರಿ ಡೇ ಇದನ್ನ ತಗೊಳ್ಳೋದ್ರಿಂದ ಸುಸ್ತು, ಆಯಾಸ, ವೀಕ್ನೆಸ್. ಅದಕ್ಕೆ ನಿನ್ನೆ ಕೂಡ ಒಂದು ಡೆಮೋ ಮಾಡ್ತೀವಿ. ಕೆಲವು ಬಾಕ್ಸಸ್ ನ ಕ್ಯಾರಿ ಮಾಡೋ ಟೈಮಲ್ಲಿ ಸುಸ್ತಾಗ್ತಾ ಇತ್ತು ನಮ್ಮ ಹುಡುಗರಿಗೆ. ಆಗ ನಾನು CMD ಡ್ರಾಪ್ ಬಾಟ್ಲಲ್ಲಿ ಹಾಕಿ ಎಲ್ಲರಿಗೂ ಕುಡಿಸಿದೆ, ಸರ್ರ ಅಂತ ಇದ್ಬಿಟ್ಟು. ಕಾರಣ ಒಂದೇ, ಇದರಲ್ಲಿರುವಂತ ಒಂದು ರಿಯಲ್ ಪವರ್ ಅಂದ್ಬಿಟ್ಟು. ಸೊ ಒಂದು BV ಜಾಸ್ತಿ ಇದೆ, ಎರಡನೇದು ಇನ್ಸ್ಟೆಂಟ್ ರಿಸಲ್ಟ್ ಇದೆ, ಮೂರನೇದು ಒಬ್ಬ ವ್ಯಕ್ತಿಗೆ ನೀವು ಡೆಮೋ ಕೊಟ್ರೆ 100% ಆ ವ್ಯಕ್ತಿ ಪ್ರಾಡಕ್ಟ್ ನ ಬೈ ಮಾಡ್ತಾರೆ, ಓಕೆನಾ? ಸೊ ಇಂಥ ಪ್ರಾಡಕ್ಟ್ ಕಂಪನಿ ಲಾಂಚ್ ಮಾಡಿದಕ್ಕೆ ಜೋರ ಮ್ಯಾನೇಜ್ಮೆಂಟ್ ಗೋಸ್ಕರ ಚಪ್ಪಾಳೆ ಕೊಡ್ಬೋದು.
సో ఇప్పుడు అందరూ ప్రతి ఒక్క ప్రోడక్ట్ గురించి ఒక్కొక్క ప్రోడక్ట్ గురించి ఎక్స్ప్లెయిన్ చేసినట్టు మన కంపెనీలో ఉన్న ప్రతి ఒక్క ప్రోడక్ట్ కూడా ఆసమ్ రిజల్ట్ ఉంటుంది. ఎందుకంటే కంపెనీ స్టార్ట్ అయ్యి 2 years స్పాన్ లో మనం 60 ప్రోడక్ట్స్ మాత్రమే తీసుకొచ్చాం. సో ఒకే కంపెనీ 300 ప్రోడక్ట్స్ ఇచ్చే కంపెనీస్ కూడా ఉన్నాయి. బట్ మనం 1-2 ఎంచుకొని మరి ఎందుకు తెస్తున్నాం అంటే వీఆర్ ద ఫ్యామిలీ. మార్కెట్లోకి వెళ్ళినప్పుడు ఏ ప్రోడక్ట్ మీకు ఇచ్చినా కూడా బ్యాడ్ రిమార్క్ అనేది మీకు రాకోకూడదు, నెగిటివ్ అనేది మీరు ఫేస్ చేయకూడదు. రైటా సార్? అలాగే అగ్రికల్చర్ తీసుకున్నట్టయితే సాయిల్ కేర్ గ్రాన్యువల్స్ ఉంది కదా సార్. సో ఆల్మోస్ట్ ఆంధ్ర ఏ విధంగా అయితే అగ్రికల్చర్ ప్రోడక్ట్ మూవ్ చేస్తారో పోటాపోటీగా కర్ణాటక టీం కూడా సేమ్ అదే విధంగా మనకి ఆర్గానిక్ అగ్రికల్చర్ ప్రొడక్ట్స్ మూవ్ చేయడం జరుగుతుంది. ఈ అగ్రికల్చర్ ప్రోడక్ట్ లో కాంపోజిషన్ మీరు చెక్ చేస్తే 32% ఆఫ్ ఆర్గానిక్ కార్బన్ ఇస్తాం. ఎంత పర్సెంటేజ్ సార్? 2 kg 32% ఆఫ్ ఆర్గానిక్ కార్బన్ ఇస్తున్నాం. ఈ ప్రోడక్ట్ వాడిన వితిన్ 20 to 30 days లో ఎర్త్ వామ్స్ మీ భూమిలోనే కనపడడం జరుగుతుంది. మీరు ప్రాక్టికల్ గా చూపించచ్చు కూడా. ఇప్పుడున్న ప్రజెంట్ ఉన్న కెమికల్స్ కి మీరు ఏ పొలంలో ఏ మెడిసిన్ వాడినా కూడా టోటల్ గుడ్ అండ్ బ్యాడ్ బ్యాక్టీరియాస్ కానీ ఈ ఎర్త్ వామ్స్ కానీ ఇవన్నీ కూడా చనిపోతాయి. కనిపిస్తున్నాయా ఎక్కడన్నా? మీరు ఎవరన్నా ఫార్మర్స్ ఉంటే మట్టిని తవ్వి చూస్తే ఏది కూడా కనిపించమని చెప్పొచ్చు. జస్ట్ మన ప్రోడక్ట్ వాడిన వితిన్ 20 to 30 days లోనే ఆసమ్ రిజల్ట్ ని మీరు రైతు కళ్ళకి రైతు పొలంలోనే చూపించచ్చు. ఓకేనా? అలాంటి గ్రేట్ ఫీడ్బ్యాక్ ఉన్న ప్రోడక్ట్ అని చెప్పొచ్చు. థ్యాంక్ యూ వెరీ మచ్. ನೆಕ್ಸ್ಟ್ ಮಾರ್ನಿಂಗ್ ನಮ್ಮ ಕಂಪನಿನಲ್ಲಿ ಇವತ್ತು ಲಾಂಚ್ ಆಗಿರೋದು ದಿ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಪ್ರೋಟೀನ್ ಪೌಡರ್ ಪ್ಲಸ್ ವೆಯ್ಟ್ ಲಾಸ್ಗೆ ತುಂಬಾ ಕಂಪ್ನೀಸ್ ಏನ್ ಮಾಡ್ತಾ ಇದೆ ಅಂದ್ರೆ ನೀವು ಅದು ಕುಡೀರಿ ಇದು ಕುಡೀರಿ ಹಿಂಗ್ ಮಾಡಿ ಅಂತ ಬಿಟ್ಟು ಸುಮಾರು ಫಾರ್ಮರ್ಸ್ ನ ನಮ್ಮ ಮೇಲೆ ಅಪ್ಲೈ ಮಾಡ್ತಾವ್ರೆ. ಬಿಕಾಸ್ ವೆಯ್ಟ್ ಲಾಸ್ ಆಗ್ಬೇಕಾದ್ರೆ ಏನ್ ನಾವು ಡಯಟ್ ನ ಪ್ಲಾನ್ ಮಾಡಬೇಕು. ಸೋಯಾಬೀನ್ ಒಂದು ವೇಟ್ ಪ್ರೋಟೀನ್ ಪೌಡರ್ ನ ಆ ಒಂದು ಉದ್ದೇಶಕ್ಕೆ ತಗೊಂಡ್ಬಂದಿದ್ವಿ. ಇವತ್ತು ಪ್ರತಿಯೊಬ್ಬರ ಬಾಡಿನಲ್ಲಿ ಫ್ಯಾಟ್ ಅನ್ನೋದು ಜಾಸ್ತಿ ಆಗ್ತದೆ, ಗ್ಯಾಸ್ಟ್ರಿಕ್ ಅಂಶನ ಜಾಸ್ತಿ ಆಗ್ತದೆ. ಆ ಎರಡನ್ನೂ ಫ್ಯಾಟ್ ಪ್ಲಸ್ ಗ್ಯಾಸ್ಟ್ರಿಕ್ ರಿಮೂವ್ ಮಾಡೋದಕ್ಕೆ ನಮ್ಮ ಕಂಪನಿನಲ್ಲಿ 2 ಪ್ರಾಡಕ್ಟ್ ಇದೆ. ಬೆಳಗ್ಗೆ ಹೊತ್ತು 2 ಮಿಕ್ಸ್ ಮಾಡ್ಕೊಂಡ್ರೆ ಶೇಕ್ ತರ ರೆಡಿ ಆಗುತ್ತೆ. ಜಸ್ಟ್ ಟಿಫನ್ ಗಿನ ಮುಂಚೆ ವಿತೌಟ್ ಟಿಫನ್ ಅದನ್ನ ನೀವು ಬಳಸೋ ಮುಖಾಂತರ ನಮ್ಮ ಬಾಡಿ ತುಂಬಾ ಡಿಟಾಪಿಕೇಶನ್ ಆಗಿ ವೆಯ್ಟ್ ಲಾಸ್ ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಪ್ಲಸ್ CMD ಡ್ರಾಪ್ಸ್ ಇವತ್ತು ಲೈವ್ ಅಲ್ಲಿ ನೋಡಿದ್ರ, ಯಾಕಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಇವತ್ತು ನಮ್ಮ ಬಾಡಿನಲ್ಲಿ ನರ್ವ್ಸ್ ಅಲ್ಲಿ ಬ್ಲಡ್ ಅಲ್ಲಿ ಆಗಿರ್ಬೋದು ನಮ್ಮ ಸ್ಟ್ರೆಂತ್ ಏನ್ ಮಾಡುತ್ತೆ, ಇಮಿಡಿಯೇಟ್ಲಿ ರೈಸ್ ಮಾಡುತ್ತೆ. ಅಂದ್ರೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ನ ಸ್ಟ್ರಾಂಗ್ ಮಾಡುತ್ತೆ. ಯಾಕಂದ್ರೆ ಇವತ್ತು ಹೊರಗಡೆ ನಾವು ಎಲ್ಲಾ ರೀತಿಯಲ್ಲಿ ವಾಟರ್ ನ ತಗೊಂತಾ ಇದ್ವಿ, ಆ ನೀರ್ನಲ್ಲಿ ಏನಾಗ್ತಾ ಇದೆ ತುಂಬಾ ಕಲುಷಿತ ಆಗ್ತದೆ. 100% ಶುದ್ಧವಾದ ನೀರನ್ನ ಬಳಸ್ತಾ ಇದ್ವಾ? ಅದರಿಂದ ಏನಾಗ್ತದೆ, ಬ್ಯಾಕ್ಟೀರಿಯಾ ಅನ್ನೋದು ತುಂಬಾ ನಮ್ಮ ಬಾಡಿಗೆ ಇನ್ಫೆಕ್ಷನ್ ಅನ್ನೋದು ವಾಟರ್ ಮುಖಾಂತರ ರನ್ ಆಗ್ತದೆ. ಇವತ್ತು CMD ಡ್ರಾಪ್ಸ್ ನ ಬಳಸೋ ಮುಖಾಂತರ ನಮ್ಮ ಬಾಡಿಗೆ ಜಾಸ್ತಿ ವೇಗವಾಗಿ ಸಿಗುತ್ತೆ. ಡ್ಯಾಂಡ್ರಫ್ ಫ್ರೀ ಶಾಂಪೂ ಇದೆ. ಇವತ್ತು ಡ್ಯಾಂಡ್ರಫ್ ಅನ್ನೋ ಜಾಸ್ತಿ ಕಾಣಿಸ್ತದೆ ಎಲ್ಲರಲ್ಲೂ, ಏರ್ ಫಾಲ್ ಜಾಸ್ತಿ ಆಗ್ತದೆ. ಆ ಒಂದು ಪ್ರಾಬ್ಲಮ್ಗೂ ನಾವು ತಗೊಂಡ್ಬಂದಿದ್ವಿ ಸೊಲ್ಯೂಷನ್ ಅಂತ ಹೇಳ್ಬೋದು. ಇವತ್ತು ಹೋಮ್ ನಲ್ಲಿ ಡಿಟರ್ಜೆಂಟ್ ಲಿಕ್ವಿಡ್ 1 ಲೀಟರ್ ಇದೆ, 1/2 ಲೀಟರ್ ಇದೆ, ಟಾಯ್ಲೆಟ್ ಕ್ಲೀನರ್ ಇದೆ, ಡಿಶ್ ವಾಶ್ ಇದೆ. ಎಲ್ಲ ಪ್ರಾಡಕ್ಟ್ ನಾವು ದಿನನಿತ್ಯ ಯೂಸ್ ಮಾಡೋ ಎಲ್ಲಾ ಪ್ರಾಡಕ್ಟ್ ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಆರ್ಗಾನಿಕ್ ವೇ ನಲ್ಲಿ ವಿತೌಟ್ ಕೆಮಿಕಲ್ ವಿತೌಟ್ ಪ್ಯಾರಾಬಿನ್ ಮುಖಾಂತರ ನಾವ್ನ ಈ ಕಂಪನಿನಲ್ಲಿ ಲಾಂಚ್ ಮಾಡಿದೀವಿ. ಈ ಪ್ರಾಡಕ್ಟ್ ನ ಯಾಕೆ ಯೂಸ್ ಮಾಡ್ಬೇಕಂದ್ರೆ ಒಳ್ಳೆ ಆರೋಗ್ಯ ಬೇಕಂದ್ರೆ ಈ ಪ್ರಾಡಕ್ಟ್ ನ ಎಷ್ಟು ಪರ್ಸೆಂಟ್ ನಾವು ಉಪಯೋಗಿಸ್ಕೊಂತೀವೋ ನಮ್ಮ ಬಾಡಿಗೆ 0% ಕೆಮಿಕಲ್ ಅನ್ನೋದು ಕೂಡ ಹೋಗಲ್ಲ. ಅವಾಗ ಏನಾಗುತ್ತೆ, ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಮಗೆ ಶೆಡ್ಯೂಲ್ ಕೊಟ್ಟಿರುವಂತ ನಮ್ಮ ಲಕ್ಷ್ಮಣ್ ಸರ್ಗೆ ಗ್ರ್ಯಾಂಡ್ ಆಗಿ ఇది ఒక ప్రోడక్ట్ అనే కాకుండా అన్ని ప్రోడక్ట్లు కూడా మంచి రిజల్ట్ తో ఉన్నాయి. సోపు, ఆయిల్, ఈ ఆనియన్ షాంపూ, సోపు అది అట్లా కాకుండా సరే ఎవరెవరి అభిప్రాయం వాళ్ళకు ఉన్నాయి. కానీ అన్ని ప్రోడక్ట్లు కూడా ప్రతి ఒక్కటి మా ఇంట్లో ప్రతి ఒక్కటి 10 days మనం వాడుకున్న ఇంట్లో వాడుకునేటన్నీ కూడా 10 days అన్ని వాడాను. అన్ని కూడా ఎక్సలెంట్ గా ఉన్నాయి. అగ్రికల్చర్ కూడా మా ఫ్రెండ్స్ తో నేను వాడిపించాను, అవి కూడా ఎక్సలెంట్ గా ఉన్నాయి. సో నేను ఇదివరకు వేరే ఎక్సైజ్ కంపెనీలలో చేశాను. మాకు శ్రీనివాస్ రెడ్డి గారు పరిచయం అయ్యి దీని గురించి చెప్పడం, మేము హైదరాబాద్లో స్టేట్ పాయింట్గా తెలంగాణ స్టేట్ పాయింట్గా తీసుకొని ముందు పోవడం జరుగుతుంది. ఇప్పుడైతే ఎక్సలెంట్ అన్ని డిస్ట్రిక్ట్లలో కూడా మేము స్టేట్ మన పాయింట్లో బ్రాంచ్ పాయింట్లో ఓపెన్ చేయడం జరిగింది. సో ఎక్సలెంట్. ముందు భవిష్యత్ తరాలకు డైరెక్ట్ సెల్లింగ్ కంపెనీలోనే అందరూ ఉద్యోగాలు ఎవరైనా పిల్లనియాలంటే డైరెక్ట్ సెల్లింగ్ కంపెనీలో ఉద్యోగం చేస్తున్నట్టు మనం పిల్లనియాల్సిందే. అట్లాంటి ప్రోడక్ట్స్ మన దగ్గర ఉన్నాయి. సో ఇంకా మన వాళ్ళు ఉన్నారు మాట్లాడడానికి. థ్యాంక్ యూ సో మచ్.